ತಕ್ಕಂತೆ ಇಲ್ಲಿಯೂ ಕೂಡ ಬದಲಾವಣೆ ಕಾಣ್ತಾ ಇದೆ. 70 ವರ್ಷದ ಇತಿಹಾಸದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭಾರಿ ಗಟ್ಟಿಯಾಗಿತ್ತು. ಮೊದಲನೇ ಚುನಾವಣೆ, ಐತಿಹಾಸಿಕ ಚುನಾವಣೆ. ನೀವೆಲ್ಲರೂ ಈ ಐತಿಹಾಸಿಕ ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಕ್ತ ಉತ್ತರ ಕನ್ನಡ ಕ್ಷೇತ್ರವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸುಲಭದಲ್ಲಿ ಆಗಲಿಲ್ಲ. ಕಳೆದ 20-22 ವರ್ಷದಿಂದ ನಮ್ಮ ಕಾರ್ಯಕರ್ತರು, ಸಂಘಟನೆಯ ಪ್ರಮುಖರು ಬಡಿಸ್ಕೊಂಡ್ರು, ಕೇಸ್ ಹಾಕ್ಸ್ಕೊಂಡ್ರು, ಶ್ರಮ ಹಾಕಿದ್ರು, ಎಲ್ಲ ಮಾಡಿ ಇದನ್ನು ಕಟ್ಟಿದ್ದಿದ್ದು. ಒಂದ್ಮೇಲೆ ಆಗಲಿಲ್ಲ. ಏನು ಕಾಂಗ್ರೆಸ್ನವ್ರು ಸುಮ್ಮನೆ ಹೆದರ್ಕೊಂಡ್ಬಿಡ್ತಾರೆ ನಾವು ಕಾಂಗ್ರೆಸ್ ಗೆಲ್ತೀವಿ ಅಂತಂದ್ರೆ ಬಿಡ್ತಿದ್ರ? ಯಾಕೆ ಇಷ್ಟೊಂದು ಜನ ಕಾರ್ಯಕರ್ತರು ಇಷ್ಟು ವರ್ಷಗಳ ಕಾಲ ಪರಿಶ್ರಮ ಹಾಕಿದ್ರಲ್ಲ ಸ್ವಾಮಿ. ಕಾಂಗ್ರೆಸ್ನವ್ರಿಗೆ ಉಸಿರಾಡ್ಲಿಕ್ಕೆ ನಾವು ಕೊಡ್ಲಿಲ್ಲ. ಆ ರೀತಿಯಲ್ಲಿ ಮಾಡಿಟ್ಟಿಲ್ಲ. ನಮ್ಮ ಶಾಸಕರು ಇದಾರೋ ಇಲ್ಲೋ ಅದನ್ನು ಕೂಡ ನೋಡಿಲ್ಲ. ಒಟ್ಟಿಗೆ ಕಾಂಗ್ರೆಸ್ಸಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಇಡೀ ಕ್ಷೇತ್ರದಲ್ಲಿ. ಇದಕ್ಕೆ ನೂರಾರು ಜನ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಆ ಎಲ್ಲ ಕಾರ್ಯಕರ್ತರ ಶ್ರಮದ ಪರಿಣಾಮವಾಗಿ ಇವತ್ತು ಈ ಒಂದು ಚಿತ್ರಣ ನೋಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನ ಇದೊಂದು ದಾಖಲೆ ಆಗಬೇಕು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಇವತ್ತೇ ನಾವು ನಿಶ್ಚಯ ಮಾಡಬೇಕು. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮುಕ್ತ ಚುನಾವಣೆ ಆಗ್ಬೇಕು. ನಮ್ಗೆ ಅರ್ಥದಲ್ಲಿ ನಾ ಹೇಳಿದ್ದು, ಮುಂದಿನ ಅಸೆಂಬ್ಲಿ ಚುನಾವಣೆ ಕೂಡ ಕಾಂಗ್ರೆಸ್ ಮುಕ್ತ ಚುನಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಶ್ರಮ ಹಾಕಿದ್ರೆ ಬಹುತೇಕ ಆಗ ನಾವು ಜಯ ಗಳಿಸ್ತೀವಿ. ಕಾಂಗ್ರೆಸ್ ಇರಬಾರ್ದ್ರಿ, ಈ ದೇಶದಲ್ಲಿ ಇರಬಾರ್ದು. ಬ್ರಿಟಿಷರು, ಮುಸಲ್ಮಾನರು ಯಾರ್ಯಾರು ಏನೇನು ಲೂಟಿ ಮಾಡಿದ್ರು ಅದು ಎಲ್ಲದಕ್ಕಿಂತ ಹೆಚ್ಚು ಲೂಟಿ ಮಾಡಿದವರು ಕಾಂಗ್ರೆಸ್. ಅದಕ್ಕೆಲ್ಲ ಲೆಕ್ಕನೇ ಇಲ್ಲ. ಲೆಕ್ಕನೇ ಇಲ್ಲ, ಅಷ್ಟು ಲೂಟಿ ಮಾಡಿದವರು. ಇವತ್ತೇನು ನಿಮ್ಮ ಊರಿನಲ್ಲಿ ಕೆಲಸ ಆಗಲಿಲ್ಲ, ಅದಾಗಬೇಕು ಇದಾಗಬೇಕು, ನಾವು ಬಡವರು ಅಂತ ನೀವೇನು ಮಾತಾಡ್ತಿರಲ್ಲ, ಇದಕ್ಕೆ ಕಾರಣ ಅವ್ರು ಮಾಡಿರೋದು ಪಾಪ. ಅವ್ರು ಮಾಡಿರೋ ಪಾಪದ ಪರಿಣಾಮ ಇವತ್ತು ನೀವು ಬಡವರು ಅಂತ ಹೇಳ್ತೀರಿ, ನಿಮ್ಮ ಊರಿನಲ್ಲಿ ಕೆಲಸ ಆಗಲಿಲ್ಲ ಅಂತ ಹೇಳ್ತೀರಿ, ನಾವು ಹಿಂದುಳಿದ ಪ್ರದೇಶದವರು ಅಂತ ಹೇಳ್ತೀರಿ. ಅವ್ರು ಮಾಡಿರೋ ಪಾಪದ ಪರಿಣಾಮವಾಗಿ ಇವತ್ತಿಷ್ಟೆಲ್ಲ ಅನುಭವಿಸಬೇಕಾಗಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅವರು ನೆಟ್ಟಿಗೆ ಕೆಲಸ ಮಾಡಿದ್ರೆ ಅಲ್ರಿ. 70 ವರ್ಷದಲ್ಲಿ 6 ಕೋಟಿ ಸಿಲಿಂಡರ್ ಕೊಟ್ಟರು, ಆದ್ರೆ 1.5 ವರ್ಷದಲ್ಲಿ ಪುಕ್ಕಟ್ಟೆ ಕೊಟ್ಟಿದ್ದೀವಿ. 9.5 ಕೋಟಿ ಸಿಲಿಂಡರ್ ಕೊಟ್ಟಿದ್ದೀವಿ ನಾವು.